ಗುರುಗಳೇ, ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕರ್ಕೊಂಬಂದಿದ್ದೀನಿ. ವಿರೂಪಾಕ್ಷ, ಈಗ ನಾನು ಹೇಳೋ ಮಾತನ್ನ ನೀನು ನಂಬಲೇಬೇಕು. ಸಿಟ್ಟನ್ನ ಬದಿ ಇಟ್ಟು ತಾಳ್ಮೆಯಿಂದ ಕೇಳೋದಾದ್ರೆ ಹೇಳ್ತೀನಿ. ನಂಬೋದು ಬಿಡೋದು ಅದೆಲ್ಲ ಆಮೇಲೆ. ಈಗ ವಿಷಯ ಹೇಳೋ. ನನಗೆ ಬೇಕಾದಷ್ಟು ಕೆಲಸ ಇದೆ ಮಾಡೋದಕ್ಕೆ. ನಿನ್ನಂಥ ಬೊಗಳೆ ಮನುಷ್ಯನ ಹತ್ರ ಸಮಯ ವ್ಯರ್ಥ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲದೆ ಶ್ರೀಚಕ್ರ ನನ್ನ ದೇವಸ್ಥಾನದಲ್ಲೇ ಇದೆ ಅಂತ ಅನುಮಾನ ಪಡ್ತಿದ್ದೀರಲ್ವಾ? ಮಂಡಲದಲ್ಲಿ ಶ್ರೀಚಕ್ರದ ಬದಲು ವಿಗ್ರಹ ಕಾಣಿಸಿದ್ರಿಂದ ನಿನ್ ಮೇಲೆ ಅನುಮಾನ ಹುಟ್ಟಿದ್ದು ಸಹಜ. ಆದ್ರೆ ಅದು ಈಗ ನಿವಾರಣೆ ಆಗಿದೆ. ಎಲ್ಲಿದೆ? ನಿನ್ನ ಮಂಡಲದಲ್ಲಿ ಶ್ರೀಚಕ್ರ ಕಾಣಿಸ್ತಾ ಇದೆಯಾ? ಇಲ್ಲ, ಆ ವಿಗ್ರಹ ಯಾವುದು, ಎಲ್ಲಿದೆ ಅಂತ ಗೊತ್ತಾಗಿದೆ. ಎಲ್ಲಿದೆ? ಎಲ್ಲಿದೆ ಅದೀಗ? ಅದು ಜಾಜಿ ಕೈಯಲ್ಲಿದೆ. ಉತ್ಸವದ ಸಮಯದಲ್ಲಿ ಆ ವಿಗ್ರಹವನ್ನ ಜಾಜಿ ಕೈಯಲ್ಲಿಟ್ಕೊಂಡು ಓಡಾಡೋದನ್ನ ನಾನು ಮಣಿಕಂಠ ನೋಡಿದ್ದೆ. ಅವಳ ಮನೆಗೆ ಹೋಗಿನೂ ಪರೀಕ್ಷಿಸಿದ್ವಿ, ಆದ್ರೆ ಅದು ಅಲ್ಲಿಲ್ಲ. ಆ ವಿಗ್ರಹನ ಎತ್ಕೊಂಡು ಎಲ್ಲೋ ಹೋಗಿದ್ದಾರೆ. ಅಂದ್ರೆ ಅದರರ್ಥ ವಿಗ್ರಹ ಪತ್ತೆಯಾದ್ರೆ ಶ್ರೀಚಕ್ರನು ಪತ್ತೆಯಾದ ಹಾಗೆ. ಈಗ ನಾವು ಮುಖ್ಯವಾಗಿ ಹುಡುಕ್ಬೇಕಾಗಿರೋದು ಶ್ರೀಚಕ್ರವನ್ನಲ್ಲ, ಜಾಜಿನ ಹುಡುಕ್ಬೇಕು. ಅವ್ರ ಮನೆಯನ್ನು ವಿಚಾರಿಸಬೇಕಾಗಿತ್ತು. ಜಾಜಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇತ್ತು. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ಜಾಜಿ ಎಲ್ಲಿದ್ದಾಳ ಅಂತ. ಸ್ವಲ್ಪ ದಿನಗಳ ಹಿಂದೆ ಆ ವಿಗ್ರಹನ ತಂದು ಮನೆಯಲ್ಲಿಟ್ಟಿದ್ಲಂತೆ. ಈಗ ಆ ವಿಗ್ರಹನೂ ಕಾಣ್ತಿಲ್ಲ, ಜಾಜಿನೂ ಪತ್ತೆ ಇಲ್ಲ. ಹಾಗಾದ್ರೆ ವಿಗ್ರಹಕ್ಕೂ ಶ್ರೀಚಕ್ರಕ್ಕೂ ಏನೋ ಸಂಬಂಧ ಇದೆ ಅಂತಾಯ್ತು. ಶ್ರೀಚಕ್ರ ತನ್ನ ಸ್ವಸ್ಥಾನವನ್ನು ಸೇರಿಲ್ಲ, ಯಾಕೆಂದ್ರೆ ಸಮಯ ಮೀರಿ ಹೋಗ್ಬಿಟ್ಟಿದೆ. ಅಡ್ಕೆ, ಇದು ಸರಿಯಾದ ಸಮಯ ನಾವು ಶ್ರೀಚಕ್ರವನ್ನು ಹುಡುಕೋದಕ್ಕೆ. ಮೊದಲು ಜಾಜಿ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಬೇಕು, ವಿಗ್ರಹನ ವಶಪಡಿಸಬೇಕು. ಅದರ ಮೂಲಕ ಶ್ರೀಚಕ್ರ ಎಲ್ಲಿದೆ ಅನ್ನೋ ರಹಸ್ಯನ ಕಂಡುಹಿಡಿಬೇಕು. ಹೌದು ವಿರೂಪಾಕ್ಷ, ಈಗ ನಾವು ಮಾಡಬೇಕಾಗಿರೋ ಕೆಲಸನೂ ಅದೇ. ಈಗ ಮಂಡಲದಲ್ಲಿ ಕಾಣ್ತಿರೋ ವಿಗ್ರಹನ ನಿವಾರಿಸ್ಕೋಬೇಕು. ಆಮೇಲೆ ಜಾಜಿ ಜಾಡನ್ನ ಪತ್ತೆ ಹಚ್ಚಲಿಕ್ಕೆ ಸಮಯ ಹಿಡಿಯುತ್ತೆ. ನೋಡೋಣ. ಮಾಧವ್, ಯಾವ ಗಾಡಿನೂ ಬಿಡಬಾರ್ದು. ಎಲ್ಲ ಗಾಡಿನ ತಪಾಸಣೆ ಮಾಡಬೇಕು. ಸರಿ ಸಾಹೇಬ್ರೆ. ಬಸ್ ಸ್ಟ್ಯಾಂಡಲ್ಲಿ ನಮ್ಮವ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ? ಹ್ಞೂ ಸಾಹೇಬ್ರೆ, ಎಲ್ಲ ಕಡೆ ಬಂದೋಬಸ್ತ್ ಮಾಡಿದೀವಿ. ಅವ್ರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಂಡು ಓಡಾಡ್ತಾರ? ಅವ್ರು ಸಿಗ್ಲಿ, ಇನ್ನಿಲ್ಲ ಅನ್ಸ್ಬಿಡ್ತೀನಿ. ಹಂಗೇನಾದ್ರೂ ಮಾಡಿದ್ರೆ ನಿಮ್ಮ ತಲೆಗೆ ಬರುತ್ತೆ ಸಾಹೇಬ್ರೆ. ಅದಕ್ಕೆ ಅವ್ರು ಇನ್ನೂ ಬದುಕಿರೋದು. ಇಲ್ಲ ಅಂದಿದ್ರೆ ಕಂಡು ಕೂಡ್ಲೆ ಗುಂಡು ಹಾರಿಸ್ತಿದ್ದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.